ಸ್ನೇಹಿತರೆ, ಭೂಮಿ ತಾಯಿಯು ನಮಗೆ ಹಲವಾರು ವಿಧದ ಸಸ್ಯ ಸಂಪತ್ತನ್ನು ನೀಡಿ ಅವುಗಳಲ್ಲಿ ಕೆಲವನ್ನು ಪೋಷಿಸಿ ನಾವು ಬೆಳೆಸುವಂತಹ ಸಸ್ಯ ಸಂಪತ್ತಾದರೆ, ಕೆಲವೊಂದು ತನ್ನಷ್ಟಕ್ಕೆ ಹುಟ್ಟಿ ಬೆಳೆದು ಆರೋಗ್ಯಕರವಾದ ಅಡುಗೆಯನ್ನು ತಯಾರಿಸಲು ಲಭ್ಯವಾಗುವಂತಹ ಮರಗಿಡಗಳನ್ನು ಸಹ ನಮಗೆ ಕೊಟ್ಟಿವೆ. ನೀವೀಗ ನೋಡುತ್ತಿರುವುದು ಕೋಲುಮದ್ದು ಅಥವಾ ಹುಳಿ ಕೋಲು ಅಂತ ಕರೆಯುವಂತಹ ಒಂದು ಸಸ್ಯದ ಕಾಂಡವಾಗಿದೆ. ಈ ಕಾಂಡದ ಹೊರಗಿನ ತೊಗಟೆಯನ್ನು ಈ ರೀತಿಯಾಗಿ ತೆಗೆದರೆ ಅದರಿಂದ ನಮಗೆ ಅನೇಕ ರೀತಿಯ ಅಡುಗೆ ಮಾಡೋಕ್ಕೆ ಅಥವಾ ಪ್ರಾಣಿಗಳಿಗೆ ಆಹಾರವನ್ನು ಮಾಡೋಕ್ಕೆ ಅನುಕೂಲವಾಗಿದೆ. ನೋಡಿ, ಇದರ ತೊಗಟೆಯನ್ನು ಈ ರೀತಿಯಾಗಿ ತೆಗೆದುಕೊಂಡು ಅದನ್ನು ರುಬ್ಬಿದರೆ ನಮಗೆ ಉದ್ದಿನ ಬೇಳೆ ರುಬ್ಬಿದಂತಹ ಲೋಳೆಯುಕ್ತವಾದ ಮಿಶ್ರಣವು ಸಿಗುತ್ತದೆ. ಈ ಕೋಲ್ಮದ್ದು ಅಥವಾ ಹುಳಿ ಕೋಲನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಗಣೇಶನ ಹಬ್ಬಕ್ಕಾಗಿ ಗರಿಗರಿಯಾದ ವಡೆಯನ್ನು ಮಾಡುತ್ತೀವಿ ಅನ್ನೋದನ್ನು ಸಹ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಈ ಸ್ವಚ್ಛ ಮಾಡಿಕೊಂಡ ಈ ತೊಗಟೆಯನ್ನು, ಅಂದರೆ ಮೃದುವಾಗಿರುತ್ತದೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಂಡರೆ ನೋಡಿ ಈ ರೀತಿಯಾದ ಹಿಟ್ಟು ನಮಗೆ ಸಿಗುತ್ತದೆ. ನಯವಾದ ಹಿಟ್ಟನ್ನು ನಾವು ಉದ್ದಿನ ಬೇಳೆಯ ಹಿಟ್ಟನ್ನು ಬಳಸಿದಂತೆಯೇ ದೋಸೆ, ಇಡ್ಲಿ ಮಾಡೋಕ್ಕೆ ಬಳಸಿಕೊಳ್ಳಬಹುದು. ನಾನಿಲ್ಲಿ ದಿಢೀರಂತ ಮಾಡುವಂತಹ ದೋಸೆಗೆ ಗೋಧಿ ರವೆಯನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕಿ ನೆನೆಯಲು ಬಿಟ್ಟಿದ್ದೀನಿ. ಇದರ ಜೊತೆಗೆ ಇನ್ನೂ ಆರೋಗ್ಯಕರವಾಗಿರುವಂತಹ ಮನೆಯಲ್ಲಿಯೇ ಬೆಳೆದಂತಹ ಹಸಿ ಅರಿಶಿನವನ್ನು ಸಹ ಬೆರೆಸಿಕೊಂಡಿದ್ದೀನಿ. ನಂತರ ಈ ನೀರಿನಲ್ಲಿ ನೆನೆದ ರವೆಯನ್ನು, ಗೋಧಿ ರವೆಯನ್ನು ಕೋಲ್ಮದ್ದು ರುಬ್ಬಿದ ಮಿಶ್ರಣಕ್ಕೆ ಹಾಕಿಕೊಂಡು ಒಮ್ಮೆ ತಿರುಗಿಸಿಕೊಂಡರೆ ಸಾಕು. ತುಂಬ ನಯವಾಗಿ ರುಬ್ಬಬೇಕಂತಿಲ್ಲ. ನೋಡಿ, ಈ ರೀತಿಯಾಗಿ ಗೋಧಿ ರವೆಯನ್ನು ಕೋಲ್ಮದ್ದಿನ ರಸದೊಡನೆ ಅರಿಶಿನವನ್ನು ಬೆರೆಸಿದ ಈ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿಕೊಂಡು ದಿಢೀರಂತ ದೋಸೆಯನ್ನು ಮಾಡಿಕೊಳ್ಳಬಹುದು. ಗಣೇಶನ ಹಬ್ಬದಲ್ಲಿಯೂ ಈ ಕೋಲ್ಮದ್ದಿನ ರಸವನ್ನು ಬಳಸಿ ವಡೆಯನ್ನು ಮಾಡಿದರೆ ತುಂಬ ಗರಿಗರಿಯಾಗಿ ಬರುತ್ತದೆ. ಇದು ನೋಡಿ, ಮೃದುವಾದ ದೋಸೆಯನ್ನು ಮಾಡೋಕ್ಕೂ ಸಹ ಈ ರೀತಿಯಾಗಿ ಉಪಯೋಗಿಸಿಕೊಳ್ಳಬಹುದು. ಬಿಸಿಯಾದ ಕಾವಲಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ದೋಸೆಯನ್ನು ಹಾಕಿದರೆ ತೆಳುವಾದ ಅಥವಾ ದಪ್ಪನಾದ ದೋಸೆಯನ್ನು ಸಹ ನಾವು ಮಾಡಿಕೊಳ್ಳಬಹುದು. ಇದಕ್ಕೆ ಬೇಕಿದ್ದರೆ ತುಪ್ಪವನ್ನು ಹಾಕಿ ಬೇಯಿಸಿಕೊಂಡರೆ ರುಚಿಕರವಾದ, ಆರೋಗ್ಯಕರವಾದ ದಿಢೀರ್ ದೋಸೆಯು ಸಿದ್ಧವಾಗುತ್ತದೆ. ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಈ ಕೋಲ್ಮದ್ದಿನ ರಸವನ್ನು ಹಿರಿಯರು ಹಿಂದಿನಿಂದಲೂ ಪಾಲಿಸಿಕೊಂಡು ಬಂದು ಇಂದಿನ ಪೀಳಿಗೆಯವರು ನೋಡಿ ಕಲಿಯಬಹುದಾದಂತಹ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ಕೋಲ್ಮದ್ದನ್ನು ಉಪಯೋಗಿಸಿ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದು ನಿಮಗೂ ಮಾಹಿತಿ ಇದ್ದರೆ ಹಂಚಿಕೊಳ್ಳಿ. ಯಾಕೆಂದರೆ ಇದೊಂದು ಮರೆಯುತ್ತಿರುವಂತಹ ಸಸ್ಯ ಸಂಪತ್ತಾಗಿದೆ ಅಂತ ಹೇಳಬೇಕು. ಮೊದಲೆಲ್ಲ ಈ ಕೋಲ್ಮದ್ದನ್ನು ಉಪಯೋಗಿಸಿ ಪ್ರತಿನಿತ್ಯವೂ ದೋಸೆಯನ್ನು ಮಾಡುತ್ತಿದ್ದರು. ಈಗ ಅಪರೂಪಕ್ಕೆ ಮಾಡುವಂತಹ ಇಂತಹ ಅಪರೂಪದ ಸಸ್ಯ ಸಂಪತ್ತು ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಹಂಚಲು ಇದೊಂದು ಮಾಧ್ಯಮವಾಗಿದೆ. ಇಂತಹ ಆರೋಗ್ಯಕರವಾದ ಈ ದೋಸೆಯನ್ನು ದಿಢೀರಂತ ಮಾಡಿ ಬೆಣ್ಣೆ ಬೆಲ್ಲ ಅಥವಾ ತುಪ್ಪ ಬೆಲ್ಲದೊಡನೆಯೂ ಸಹ ತಿಂದರೆ ತುಂಬ ರುಚಿಯಾಗಿರುತ್ತದೆ. ಈಗ ಇನ್ನೊಂದು ರೀತಿಯ ಅಪರೂಪದಲ್ಲಿ, ಅದು ಮಳೆಗಾಲದಲ್ಲಿ ಕಾಣಸಿಗುವಂತಹ ನೆಲಮಾವಿನ ಸೊಪ್ಪಿನ ಬಗ್ಗೆ ನೋಡೋಣ ಬನ್ನಿ. ಸ್ನೇಹಿತರೆ, ನಾನಿವತ್ತು ಈ ಮಾವಿನಕಾಯಿಯ ಪರಿಮಳ ಇರುವಂತಹ ಈ ನೆಲಮಾವು ಅಂತೀವಲ್ಲ, ಈ ಸೊಪ್ಪಿನ ತಂಬುಳಿಯನ್ನು ಯಮುನಾ ಮತ್ತು ಶುಭ ಸೇರಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ಹಂಚ್ಕೋತೀನಿ. ನೋಡಿ, ಪುಟ್ಟ ಪುಟ್ಟ ಎಲೆಯಾಗಿರುವಂಥದ್ದು ಗದ್ದೆ ಬೈಲಲ್ಲಿ ಇರುವಂಥದ್ದು. ಅದು ತಂಬುಳಿ ಮನೆಗೆ ತಂದಿದ್ದನ್ನು ನನಗೆ ಕೊಟ್ಟು ನಾನು ಇದನ್ನು ತಂಬುಳಿ ಮತ್ತು ಚಟ್ನಿ ಮಾಡುವ ವಿಧಾನವನ್ನು ತೋರಿಸ್ತೀನಿ. ಇದನ್ನು ಪಾಟ್ನಲ್ಲಿ ಬೆಳೆದರೆ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಇದು ನಮ್ಮ ಗೆಳತಿಯವರ ಮನೆಯಲ್ಲಿ ಇದನ್ನು ಹಾಕೋಕ್ಕೆ ಕೊಡ್ತೀನಿ. ತಂಪಾದ ಪ್ರದೇಶದಲ್ಲಿ ಬೆಳೆಯುವಂತಹ ಈ ಸೊಪ್ಪಿಗೆ ನಿಮ್ಮೂರಿನಲ್ಲಿ ಏನೆಂದು ಕರೆಯುತ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಈ ತೆಂಗಿನಕಾಯಿ ನೀರನ್ನು ಹಾಳು ಮಾಡದೆ ಹಾಗೆ ಕುಡಿಯೋಕ್ಕೂ ರುಚಿಯಾಗಿರುತ್ತೆ. ನೋಡಿ, ದಿನನಿತ್ಯ ತೆಂಗಿನಕಾಯಿಯನ್ನು ಒಡೆದಾದ ನಂತರ ದೇವರಿಗೆ ಇಟ್ಟು ಕೈ ಮುಗಿದು ನಾವು ಉಪಯೋಗಿಸೋದ್ರಿಂದ ಒಳ್ಳೆಯದಾಗುತ್ತೆ.
ನೋಡಿ, ತೆಂಗಿನಕಾಯಿಯನ್ನು ಈ ರೀತಿ ತುರಿಯೋದ್ರಿಂದ ನಮಗೆ ವ್ಯಾಯಾಮ ಆಗೋದರ ಜೊತೆಗೆ ಸುಲಭವಾಗಿಯೂ ನಾವು ಹಸಿ ತುರಿಯನ್ನು ತೆಗಿಬೋದು. ಅದಕ್ಕೆ ಇರುವಂಥ ಕೆಸರನ್ನು ಈ ರೀತಿಯಾಗಿ ತೊಳ್ಕೊಬೇಕು. ಇದರ ದಪ್ಪನಾದ ದಂಟನ್ನು ಬಿಡಿಸಿದ್ರೆ ಆಯಿತು. ಎಳೆದಾಗಿರೋ ಕೈಯಲ್ಲಿ ಚಿವುಟಿದಾಗ ಬಂದರೆ ಅದು ಎಳೆದು ಅಂತಲೇ ಅರ್ಥ. ದಂಟೆಲ್ಲ ಹಾಕ್ಕೊಡು. ಹಸಿ ತುರಿಗೆ ಇದು ಹಸಿದಾಗೆ ಹಾಕಬೇಕು. ನೆಲಮಾವಿನ ಸೊಪ್ಪು ಅಂದರೆ ಮಾವಿನಕಾಯಿ ಪರಿಮಳವಿರುತ್ತೆ. ತಂಬುಳಿಯನ್ನು ನೀವು ರುಚಿ ನೋಡಿದಾಗ ಗೊತ್ತಾಗೋದು. ಬೇಕಿದ್ದರೆ ಖಾರಕ್ಕೆ ಒಂದು ಚೂರು ಹಸಿಮೆಣಸು ಅಥವಾ ಸೂಜಿ ಮೆಣಸನ್ನು ಹಾಕಿ, ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬಿದ್ರೆ ಇದನ್ನು ಹಾಗೇ ಮಜ್ಜಿಗೆ ಹಾಕೋಬೋದು. ಇಲ್ಲಾಂದರೆ ಕುಡಿಲಿಕ್ಕೆ ಬೇಕು ಅಂದರೆ ಇದಕ್ಕೆ ನೀರು ಹಾಕಿ ಸೋಸ್ಕೊಂಡ್ರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಗಾಳಿಸ್ಕೋಬೋದು. ಕಡದ ಮಜ್ಜಿಗೆಯನ್ನು ಹಾಕ್ಬೋದು, ಇಲ್ಲಾಂದರೆ ಮೊಸರನ್ನು ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ತಂಬುಳಿ ಕುಡಿಯಲು ಅಥವಾ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸಿದ್ಧ ಆಯಿತು. ಹವ್ಯಕರ ಮನೆಯಲ್ಲಿ ಪ್ರತಿದಿನವೂ ಒಂದೊಂದು ರೀತಿಯ ಇಂತಹ ಆರೋಗ್ಯಕರವಾದ ತಂಬುಳಿಯನ್ನು ಮಾಡುವುದನ್ನು ನೀವು ನೋಡಿರಬಹುದು. ಬೆಂಗಳೂರಿನಲ್ಲಿರುವ ನಿಮಗೂ ಇಂತಹ ತಂಬುಳಿಯನ್ನು ಸವಿಯಬೇಕಾದಲ್ಲಿ ಬೆಂಗಳೂರಿನಲ್ಲಿರುವಂತಹ ತಂಬುಳಿ ಮನೆಗೆ ಭೇಟಿ ಇದ್ದರೆ ಅಲ್ಲಿ ಪ್ರತಿನಿತ್ಯ ಅನೇಕ ರೀತಿಯ ತಂಬುಳಿಗಳನ್ನು ಮಾಡುತ್ತಾರೆ. ಈಗ ಈ ನೆಲಮಾವಿನ ಸೊಪ್ಪನ್ನು ಉಪಯೋಗಿಸಿ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಹಸಿ ತೆಂಗಿನ ಹೋಳುಗಳು ಈ ರೀತಿಯಾಗಿದ್ದುದನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಒಮ್ಮೆ ಪುಡಿ ಮಾಡಿಕೊಂಡಿದ್ದೀನಿ. ತಂಬುಳಿ ಮಾಡುವಾಗ ಹಸಿಯಾಗಿ ಹಾಕಿದ್ದು. ಇದನ್ನು ಹುರಿದರೂ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಹುರಿದು ಮಾಡಿದರೂ ಮಾವಿನಕಾಯಿಯ ಪರಿಮಳವನ್ನೇ ಹೊಂದಿರುತ್ತದೆ. ಸ್ವಚ್ಛ ಮಾಡಿಕೊಂಡ ಈ ನೆಲಮಾವಿನ ಸೊಪ್ಪನ್ನು ಒಂದು ಬಾಣಲೆಗೆ ಹಾಕಿ ಇದರ ಜೊತೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಈ ರೀತಿಯಾಗಿ ಹುರಿದುಕೊಳ್ಳಬೇಕು. ಸ್ವಲ್ಪ ಬಾಡಿದರೆ ಸಾಕು, ತುಂಬ ಹುರಿಯಬೇಕಾಗಿಲ್ಲ. ನಂತರ ಮಿಕ್ಸಿ ಜಾರ್ಗೆ ತೆಂಗಿನ ತುರಿಯನ್ನು ಹಾಕಿಕೊಂಡು ಅದರ ಜೊತೆಗೆ ಖಾರಕ್ಕಾಗಿ ನಾನಿಲ್ಲಿ ಹಸಿಮೆಣಸಿನ ಬದಲು ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ. ಸೂಜಿ ಮೆಣಸು ಇಲ್ಲವಾದಲ್ಲಿ ಹಸಿಮೆಣಸನ್ನು ಹಾಕಿಕೊಳ್ಳಬಹುದು. ಸೂಜಿ ಮೆಣಸು ಆರೋಗ್ಯಕರವಾದ ಪುಟ್ಟ ಮೆಣಸಾಗಿದೆ. ನೋಡಲು ಚಿಕ್ಕದಾಗಿದ್ದರೂ ತುಂಬ ಖಾರವಾಗಿರುತ್ತದೆ. ನಂತರ ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬಾಡಿಸಿಕೊಂಡ ಈ ನೆಲಮಾವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನಿಮಗೆ ಯಾವ ಹದದಲ್ಲಿ ಬೇಕು ಆ ಹದದಲ್ಲಿ ರುಬ್ಬಿಕೊಳ್ಳಿ. ತುಂಬ ನೀರಾಗಿ ಮಾಡದೆ ಗಟ್ಟಿಯಾಗಿದ್ದರೆ ಅನ್ನದೊಡನೆ ಊಟ ಮಾಡಲು ಅಥವಾ ದೋಸೆ ಚಪಾತಿ ಜೊತೆಗೂ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಈ ರೀತಿಯಾಗಿ ನಾವು ಈ ಚಟ್ನಿಯನ್ನು ರುಬ್ಬಿಕೊಂಡಿದ್ದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಇನ್ನು ರುಚಿಯು ಜಾಸ್ತಿ ಆಗುತ್ತದೆ. ಉದ್ದಿನಬೇಳೆ, ಸಾಸಿವೆ, ಬೇಕಿದ್ದರೆ ಕರಿಬೇವನ್ನು ಹಾಕಿಕೊಳ್ಳಬಹುದು. ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ತಯಾರಿಸಿ ಈ ಚಟ್ನಿಗೆ ಹಾಕಿದರೆ ನೆಲಮಾವಿನ ಸೊಪ್ಪಿನ ಚಟ್ನಿಯು ಅನ್ನದೊಡನೆ ಊಟ ಮಾಡಲು ತುಂಬ ಸವಿಯಾಗಿರುವುದಷ್ಟೇ ಅಲ್ಲದೆ ಆರೋಗ್ಯಕರವಾಗಿರುತ್ತದೆ. ಈ ರೀತಿಯಾಗಿ ಅಪರೂಪವಾಗಿರುವಂತಹ ಮತ್ತು ಮರೆಯಾಗುತ್ತಿರುವ ಈ ಸಸ್ಯ ಸಂಪತ್ತನ್ನು ನಾವು ಉಳಿಸಿ ಬೆಳೆಸುವಲ್ಲಿ, ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವಲ್ಲಿ ಈ ವಿಡಿಯೋಗಳೆಲ್ಲವೂ ಸಹಾಯಕಾರಿಯಾಗುತ್ತವೆ ಅಂತ ತಿಳಿದು ನಿಮ್ಮೊಡನೆಯೂ ಈ ವಿಡಿಯೋವನ್ನು ಹಂಚಿಕೊಂಡೆ. ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ನಿಮಗೂ ಈ ಬಗ್ಗೆ ಗೊತ್ತಿದ್ದರೆ ನಿಮ್ಮ ಮಾಹಿತಿಯನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.